ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಯುದ್ಧ ಈಗ ನಿರ್ಣಾಯಕ ಹಂತ ತಲುಪೋ ರೀತಿ ಕಾಣಿಸ್ತಾ ಇದೆ. ಈಗ ಇಸ್ರೇಲ್ ಇರಾನ್ ರಾಜಧಾನಿ ತೆಹರಾನ್ಗೆ ಮುತ್ತಿಗೆ ಹಾಕೋ ರೀತಿ ಘೋಷಣೆ ಮಾಡಿದೆ. ತೆಹರಾನ್ ಬಿಟ್ಟು ಓಡ್ ಹೋಗಿ ಇರಾನ್ ರಾಜಧಾನಿಯಿಂದ ತಕ್ಷಣವೇ ಜಾಗ ಖಾಲಿ ಮಾಡಿ ಅಂತ ಅಲ್ಲಿನ ಎಲ್ಲ ಜನರಿಗೂ ಇಸ್ರೇಲ್ ದೊಡ್ಡ ಆದೇಶ ಕೊಟ್ಟಿದೆ. ಇದಕ್ಕೂ ಸ್ವಲ್ಪ ಹೊತ್ತಿಗೂ ಮುಂಚೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇದೇ ರೀತಿ ಹೇಳಿದ್ರು. ತೆಹರಾನ್ ನಿವಾಸಿಗಳು ಕೂಡಲೇ ಅಲ್ಲಿಂದ ಹೊರಗೆ ಹೋಗಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಆ ನಂತರ ಅವರು ತರಾತುರಿಯಲ್ಲಿ G7 ಶೃಂಗಸಭೆ ಮೊಟಕುಗೊಳಿಸಿ ವಾಪಸ್ಸಾಗಿದ್ರು. ಇದರ ಬೆನ್ನಲ್ಲೇ ಇಸ್ರೇಲ್ ಕಡೆಯಿಂದಲೂ ಈ ಘೋಷಣೆಯಾಗಿದೆ. ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಮಾತನಾಡಿ, ತೆಹರಾನ್ನಲ್ಲಿರೋ ಜನ ತಮ್ಮ ಜೀವ ರಕ್ಷಣೆಗಾಗಿ ಈ ಕೂಡಲೇ ಜಾಗ ಖಾಲಿ ಮಾಡಬೇಕು, ರಾಜಧಾನಿಯಿಂದ ಹೊರಗೆ ಹೋಗಬೇಕು, ಸೇಫ್ ಜಾಗ ಹುಡ್ಕೊಂಡು ಹೋಗಿ, ಅಲ್ಲಿರಬೇಡಿ, ತೆಹರಾನ್ ಸೇಫ್ ಅಲ್ಲ. ಇರಾನ್ ಆಡಳಿತಕ್ಕೆ ಬೆಂಬಲ ಕೊಡುವ, ಅದನ್ನ ಪ್ರತಿನಿಧಿಸೋ ಎಲ್ಲ ಸಂಸ್ಥೆಗಳನ್ನ ನಾವು ಟಾರ್ಗೆಟ್ ಮಾಡ್ತೇವೆ. ನಿನ್ನೆ ರೀತಿ ಇವತ್ತೂ ಕೂಡ ದಾಳಿ ಮುಂದುವರಿಯುತ್ತೆ. ಮತ್ತಷ್ಟು ದೊಡ್ಡದಾಗಿ ದಾಳಿ ಮಾಡ್ತೇವೆ, ದೊಡ್ಡ ದೊಡ್ಡ ಸ್ಟ್ರೈಕ್ ಮಾಡ್ತೇವೆ. ಸೊ ಜನ ಅಲ್ಲಿಂದ ಜಾಗ ಖಾಲಿ ಮಾಡಿ ಸೇಫ್ ಜಾಗಕ್ಕೆ ಹೋಗಿ ಅಂತ ಇಸ್ರೇಲ್ ಸೂಚನೆ ಕೊಟ್ಟಿದೆ ಇರಾನ್ ರಾಜಧಾನಿ ತೆಹರಾನ್ನ ಜನರಿಗೆ. ಅಲ್ಲದೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೆಯಿಗೂ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಖಾಮೆನೆಯಿಗೆ ಸದ್ದಾಂ ಹುಸೇನ್ಗೆ ಆದ ಗತಿನೇ ಬರುತ್ತೆ. ಈ ಹಿಂದೆ ತಮ್ಮ ಪಕ್ಕದಲ್ಲಿದ್ದ ಸರ್ವಾಧಿಕಾರಿಯನ್ನ, ಇರಾಕ್ ಸರ್ವಾಧಿಕಾರಿಯಾಗಿದ್ದ ಸದ್ದಾಂ ಹುಸೇನ್ ಅನ್ನ ನೆನೆಸ್ಕೊಂಡ್ರೆ ಒಳ್ಳೇದು. ಆತ ಕೂಡ ಇಸ್ರೇಲ್ ವಿರುದ್ಧ ಇದೇ ರೀತಿ ನಡ್ಕೊಳ್ತಾ ಇದ್ದ. ಸೊ ಖಾಮೆನೆಯಿ ಅದೇ ಹಾದಿಯನ್ನ ಮುಂದುವರಿಸಿದ್ರೆ ಸದ್ದಾಂಗೆ ಆದ ಗತಿನೇ ಬರುತ್ತೆ ಅಂತ ಹೇಳಿದ್ದಾರೆ ನೆತನ್ಯಾಹು. ಜೊತೆಗೆ ಈ ಕೂಡಲೇ ಖಾಮೆನೆಯಿ ನಮಗೆ ಶರಣಾಗಬೇಕು ಅಂತ ಒಂದು ರೀತಿ ಸೂಚನೆ ಕೊಡೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಶರಣಾಗತರಾಗಿ ಇಲ್ಲಾಂದ್ರೆ ಮುಗಿಸ್ತೀವಿ ಅನ್ನೋ ರೀತಿಯಲ್ಲಿ. ಇತ್ತ ಇಸ್ರೇಲ್ ಸೇನೆ ಕೂಡ ಅದೇ ಭಾಷೆಯಲ್ಲಿ ಎಚ್ಚರಿಕೆ ಕೊಟ್ಟಿದೆ. PM ಮಾತ್ರ ಅಲ್ಲ, ಈಗ ನಾವು ಆಪರೇಷನ್ನ ಮಧ್ಯದ ಹಂತದಲ್ಲಿದ್ದೀವಿ, ಕೊನೆ ಹಂತಕ್ಕೆ ಇನ್ನೂ ಬಂದಿಲ್ಲ. ನಾವು ಭಯೋತ್ಪಾದನಾ ಆಡಳಿತದ ವಿರುದ್ಧ ದಾಳಿ ಮಾಡ್ತಿರೋದೇ ಹೊರತು ಒಳ್ಳೆ ಭವಿಷ್ಯಕ್ಕಾಗಿ ಅರ್ಹರಾಗಿರೋ ಜನರ ವಿರುದ್ಧ ಅಲ್ಲ. ನಮಗೆ ಅಪಾಯ ಇರೋದು ಇರಾನ್ನ ಲೀಡರ್ಶಿಪ್ನಲ್ಲಿ. ಅಲ್ಲಿನ ಬೀದಿಗಳಲ್ಲಿ ಓಡಾಡೋ ಜನರಿಂದ ನಮಗೇನು ಅಪಾಯ ಇಲ್ಲ. ಇರಾನ್ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ. ಇರಾನ್ನ ಪರಮಾಣು ಶಕ್ತಿಯಿಂದ ಮಿಡಲ್ ಈಸ್ಟ್ ಸ್ಮಶಾನವಾಗೋಕೆ ನಾವು ಬಿಡೋದಿಲ್ಲ ಅಂತ ಇಸ್ರೇಲ್ ಮತ್ತೊಮ್ಮೆ ಧಮಕಿ ಹಾಕಿದೆ. ಈ ಮೂಲಕ ಖಾಮೆನೆಯಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದು ಬಹುತೇಕ ಖಚಿತ ಅಂತ ಇಸ್ರೇಲ್ ಓಪನ್ ಆಗಿ ಹೇಳೋಕೆ ಶುರು ಮಾಡಿದೆ. ಈಗ ಇದಕ್ಕೂ ಮುಂಚೆ ನೆತನ್ಯಾಹು ಕೂಡ ಇದೇ ರೀತಿ ಹೇಳಿದ್ರು. ಖಾಮೆನೆಯಿ ಅಂತ್ಯದಿಂದ ಈ ಯುದ್ಧ ಮುಗಿಯುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಇಸ್ರೇಲ್ನ ಸೇನೆ, ರಕ್ಷಣಾ ಸಚಿವ ಎಲ್ಲರೂ ಇದೇ ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ ಗಮನಿಸಿ, ಒಂದು ದೇಶದ ರಾಜಧಾನಿಯನ್ನ ಮುತ್ತಿ ಅಲ್ಲಿಂದ ಅಧಿಕಾರವನ್ನ ಕೆಳಗಿಳಿಸಿದ್ರೆ ಅದು ಇಡೀ ದೇಶವನ್ನೇ ಕಂಟ್ರೋಲ್ ಮಾಡಿದ ಹಾಗೆ. ಅಧಿಕಾರ ಬದಲಾವಣೆಯ ದೊಡ್ಡ ಹಂತ ಅದು. ಈಗ ಅದೇ ರಾಜಧಾನಿ ಒಳಗಡೆ ನುಗ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಹೀಗಾಗಿ 90 ಲಕ್ಷ ಜನಸಂಖ್ಯೆ ಇರೋ ನಗರದಲ್ಲಿ ಮುಂದೆ ಏನಾಗಬಹುದು ಅನ್ನೋ ಆತಂಕ ಮನೆ ಮಾಡಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಏನಾದರೂ ಅಮೆರಿಕದ ಪಡೆಯನ್ನ ಟಚ್ ಮಾಡಿದ್ರೆ ಅಮೆರಿಕ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಯಾವ ನಿಯಮಗಳನ್ನು ಲೆಕ್ಕಿಸೋದಿಲ್ಲ, ನಾವು ನಮ್ಮ ಸಂಪೂರ್ಣ ಫೋರ್ಸ್ ಬಳಸಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನಾನೀಗ ಇರಾನ್ ಜೊತೆ ಮಾತುಕತೆ ನಡೆಸೋ ಮೂಡ್ನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಕದನ ವಿರಾಮಕ್ಕೆ ನಾನು ಇದುವರೆಗೆ ಇರಾನ್ನ ಸಂಪರ್ಕ ಮಾಡಿಲ್ಲ, ಸುಮ್ಮನೆ ಕೆಲವೊಂದು ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ. ಅವ್ರಿಗೇನಾದರೂ ಕದನ ವಿರಾಮ ಆಗಬೇಕು, ಮಾತುಕತೆ ನಡೆಸಬೇಕು ಅಂತ ಅವರಿಗೆ ಅನಿಸ್ತಾ ಇದ್ರೆ ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ, ಅವರೇ ಬರ್ತಾರೆ. ನಾನು ಈ ಹಿಂದೆ ಮುಂದಿಟ್ಟ ಒಪ್ಪಂದವನ್ನವರು ಒಪ್ಕೋಬೇಕಿತ್ತು, ಆವಾಗಲೇ ಒಪ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಅದೆಷ್ಟೋ ಜನರ ಜೀವ ಉಳಿತಾ ಇತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ನಡುವೆ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಹೊಸದಾಗಿ ಇರಾನ್ನ ಪಶ್ಚಿಮ ಭಾಗದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಜೊತೆಗೆ ರಾಜಧಾನಿ ತೆಹರಾನ್ನ ಮಧ್ಯ ಮತ್ತು ಉತ್ತರ ಭಾಗದಲ್ಲಿ 2 ಭಾರೀ ಸ್ಫೋಟದ ಶಬ್ದ ಕೇಳಿ ಬಂದಿರೋದು ರಿಪೋರ್ಟ್ ಆಗಿದೆ. ಇರಾನ್ನ ಸರ್ಕಾರಿ ಸುದ್ದಿ ಮಾಧ್ಯಮ ಮತ್ತು ಪ್ರಮುಖ ಸರ್ಕಾರಿ ಬಿಲ್ಡಿಂಗ್ ಹತ್ತಿರದಲ್ಲಿ ಸೌಂಡ್ ಬಂದಿದೆ ಅಂತ ಗೊತ್ತಾಗಿದೆ. ಹಾನಿ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು.
ಏನೋ ಇಸ್ರೇಲ್ ವಾರ್ನಿಂಗ್ಗೆ ಇರಾನ್ ಜನ ದಿಕ್ಕಾಪಾಲಾಗಿರೋ ನಡುವೆನೆ ತೆಹರಾನ್ನ ಕೆಲ ಬ್ಯಾಂಕ್ಗಳ ಮೇಲೆ ಸೈಬರ್ ದಾಳಿಯಾಗಿದೆ. ಇದರಿಂದ ಬ್ಯಾಂಕ್ನ ಆನ್ಲೈನ್ ಸರ್ವಿಸಸ್ಗೆ ಅಡಚಣೆಯಾಗಿದೆ. ಪ್ರಿಡೆಟರಿ ಸ್ಪ್ಯಾರೋ ಅನ್ನೋ ಹ್ಯಾಕರ್ಗಳ ಗುಂಪು ಈ ದಾಳಿಯನ್ನು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ. ಅತ್ತ ಇಸ್ರೇಲ್ ಇದೇ ಮೊದಲ ಬಾರಿಗೆ ತನ್ನ ಬರಾಕ್ ಮ್ಯಾಗನ್ ಹೆಸರಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಕೂಡ ಹೇಳಿದೆ. ಇರಾನ್ನ ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇರಾನ್ G7 ರಾಷ್ಟ್ರಗಳ ಮೇಲೆ ಕಿಡಿಕಾರಿದೆ. G7 ರಾಷ್ಟ್ರಗಳು ಇಸ್ರೇಲ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಕು, ಮೊದಲಿಗೆ ಇಸ್ರೇಲ್ ದಾಳಿಯನ್ನ ಖಂಡಿಸಬೇಕು ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಇಸ್ರೇಲ್ ಎಲ್ಲಿ ಟ್ರ್ಯಾಕ್ ಮಾಡಿ ಹ್ಯಾಕ್ ಮಾಡಿಬಿಡುತ್ತೋ ಅನ್ನೋ ಭಯದಲ್ಲಿ ಇರಾನ್ ಸೈಬರ್ ಸೆಕ್ಯೂರಿಟಿ ಪ್ರಾಧಿಕಾರ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರೋ ಡಿವೈಸ್ಗಳನ್ನು ಅಧಿಕಾರಿಗಳು ಬಳಸಬಾರದು ಅಂತ ಬ್ಯಾನ್ ಮಾಡಿದೆ. ಹಳೆ ಕಾಲಕ್ಕೆ ಹೋಗ್ತಾ ಇದ್ದಾರೆ, ಕನೆಕ್ಟೆಡ್ ವರ್ಲ್ಡ್ ಇಂದ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ ಇರಾನ್ನ ಅಧಿಕಾರಿಗಳು. ಇನ್ನೊಂದು ಕಡೆ ರಷ್ಯಾ ಇಸ್ರೇಲ್ ಮೇಲೆ ಕಿಡಿಕಾರಿದೆ. ನಾವು ಇರಾನ್ ಮತ್ತು ಇಸ್ರೇಲ್ ನಡುವೆ ಮಧ್ಯಸ್ಥಿಕೆ ವಹಿಸೋಕೆ ರೆಡಿ ಆಗಿದ್ವಿ, ಆದರೆ ಇಸ್ರೇಲ್ ನಮ್ಮ ಮಧ್ಯಸ್ಥಿಕೆ ಒಪ್ಕೊಳ್ಳೋಕ್ಕೂ ತಯಾರೇ ಇಲ್ಲ ಅಂತ ರಷ್ಯಾ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಇತ್ತ ಚೀನಾ ಕೂಡ ರೊಚ್ಚಿಗೆದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಕಿಡಿಕಾರಿ ಇರಾನ್ ಇಸ್ರೇಲ್ ನಡುವಿನ ಉದ್ವಿಗ್ನತೆಗೆ ಟ್ರಂಪ್ ತುಪ್ಪ ಹಾಕ್ತಿದ್ದಾರೆ. ಇದರಿಂದ ಸಂಘರ್ಷ ಇನ್ನಷ್ಟು ದೊಡ್ಡದಾಗುತ್ತೆ ಅಂತ ಚೈನಾ ಆಕ್ರೋಶ ಹೊರಹಾಕಿದೆ. ಅಪರೂಪಕ್ಕೆ ಮಾತನಾಡೋ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಇರಾನ್ ವಿರುದ್ಧ ಇಸ್ರೇಲ್ ಸಡನ್ ಆಗಿ ಸೇನಾ ಕ್ರಮ ತಗೊಂಡು ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆಗೆ ಕಾರಣವಾಗಿದೆ, ಇದರಿಂದ ಚೀನಾಗೆ ತುಂಬಾ ಚಿಂತೆಯಾಗಿದೆ ಅಂತ ಹೇಳಿದ್ದಾರೆ. ಚೀನಾಗೆ ಚಿಂತೆ ಆಗಲೇಬೇಕು, ಯಾಕಂತ ಹೇಳಿದ್ರೆ ಇರಾನ್ ಉತ್ಪಾದನೆ ಮಾಡೋ ತೈಲದಲ್ಲಿ 3/4 ಭಾಗಕ್ಕಿಂತ ಹೆಚ್ಚು ಚೀನಾ ಒಂದೇ ಖರೀದಿ ಮಾಡ್ತಿತ್ತು. ಉಳಿದವರು ಯಾರು ತಗೊಳ್ತಾ ಇರಲಿಲ್ಲ ಅಮೆರಿಕದ ಸ್ಯಾಂಕ್ಷನ್ ಬೆದರಿಕೆಯಿಂದಾಗಿ. ಚೈನಾದವರು ನಿಮ್ಮ ಸ್ಯಾಂಕ್ಷನ್ ನಮಗೇನು ಮ್ಯಾಟರ್ ಆಗಲ್ಲ ಅಂತ ಹೇಳಿ ಆರಾಮಾಗಿ ಇರಾನ್ನಿಂದ ಹಾಫ್ ರೇಟ್ ಚೀಪ್ ರೇಟ್ ಅಂತ ತೈಲವನ್ನು ತಗೊಂಡು ರಾಶಿ ಹಾಕೊಳ್ತಾ ಇದ್ರು, ತಗೊಂಡು ಹೋಗ್ತಾ ಇದ್ರು. ಈಗ ಯುದ್ಧ ಆಗಿರೋದ್ರಿಂದ ಚೀನಾದ ಎನರ್ಜಿ ಸೆಕ್ಯೂರಿಟಿಗೂ ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ವಾ. ಹಾಗಾಗಿ ಚೀನಾಗೆ ಬಹಳ ಚಿಂತೆಯಾಗಿರೋದು ಸಹಜ. ಕನ್ನಡದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರುವಂತ ಕರ್ನಾಟಕದಲ್ಲಿ ಕಮಲ್ ಹಾಸನ್ರ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ವಿರೋಧ ಕೇಳಿಬಂದಿತ್ತು. ಹೈಕೋರ್ಟ್ ಕೂಡ ಇದೇ ರೀತಿ ಹೇಳಿತ್ತು, ಕ್ಷಮೆ ಕೇಳಿ ಅಂತ ಹೇಳಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಚಿತ್ರ ಬಿಡುಗಡೆಗೆ ಅನುವು ಮಾಡಿಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ ಹೊಂದಿರೋ ಚಲನಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಮಹೇಶ್ ರೆಡ್ಡಿ ಅನ್ನೋರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ವಿಚಾರಿಸಿದ ಜಸ್ಟಿಸ್ ಉಜ್ಜಲ್ ಬುಯಾನ್ ಮತ್ತು ಜಸ್ಟಿಸ್ ಮನಮೋಹನ್ ಸಿಂಗ್ ಈ ರೀತಿ ಹೇಳಿದ್ದಾರೆ. ಸಿನಿಮಾ ಬಿಡುಗಡೆ ಬಗ್ಗೆ ತಿಳಿಸೋಕೆ ರಾಜ್ಯ ಸರ್ಕಾರಕ್ಕೆ 1 ದಿನದ ಟೈಮ್ ಕೂಡ ಕೊಡಲಾಗಿದೆ. ಇದೇ ವೇಳೆ ಹೈಕೋರ್ಟ್ ಮೇಲೂ ಕೂಡ ಕಿಡಿಕಾರಿದ್ದಾರೆ. ವ್ಯವಸ್ಥೆಯಲ್ಲಿ ತಪ್ಪಿದೆ ಅಂತ ಅನಿಸ್ತಾ ಇದೆ. ಒಬ್ಬ ವ್ಯಕ್ತಿ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ, ಆದರೆ ಎಲ್ಲರೂ ಒಟ್ಟಾಗಿ ಅವರ ವಿರುದ್ಧ ನಿಂತಂಗೆ ಕಾಣಿಸ್ತಾ ಇದೆ. ಕ್ಷಮೆ ಕೇಳಿ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಅದು ಹೈಕೋರ್ಟ್ನ ಕೆಲಸ ಅಲ್ಲ. ಸಿನಿಮಾ ನೋಡೋದು ಬಿಡೋದು ಜನರ ಇಷ್ಟ, ಅದನ್ನು ಒತ್ತಾಯಪೂರ್ವಕವಾಗಿ ಬಿಡುಗಡೆ ಮಾಡದಂತೆ ತಡೆಯೋದು ಸೂಕ್ತ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮುಂದಿನ ವಿಚಾರಣೆಯನ್ನ ಜೂನ್ 19ಕ್ಕೆ ನಿಗದಿಪಡಿಸಿದೆ. ಏನೋ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ವಂಚನೆ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಜಿ ಸಂಸದ DK ಸುರೇಶ್ಗೆ ಜಾರಿ ನಿರ್ದೇಶನಾಲಯ ED ಸಮನ್ಸ್ ಕೊಟ್ಟಿದೆ. DK ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಅನ್ನೋ ಮಹಿಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಂಚಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಐಶ್ವರ್ಯ ಗೌಡ ಹೇಳಿಕೆ ಮತ್ತು ಸಾಕ್ಷ್ಯಗಳನ್ನು ಆಧರಿಸಿ DK ಸುರೇಶ್ಗೆ ಸಮನ್ಸ್ ಕೊಟ್ಟಿದ್ದು ಜೂನ್ 19ಕ್ಕೆ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಈ ಕುರಿತು ಮಾತನಾಡಿರೋ DK ಸುರೇಶ್, ನನಗೆ ಸಮನ್ಸ್ ಬಂದಿರೋದು ನಿಜ. ಐಶ್ವರ್ಯ ಗೌಡ ಜೊತೆ ಯಾವುದೇ ಹಣದ ವ್ಯವಹಾರ ನಾನು ಮಾಡಿಲ್ಲ. ಜೂನ್ 19ಕ್ಕೆ ವಿಚಾರಣೆಗೆ ಬರಕ್ಕೆ ಹೇಳಿದ್ರು, ಆದರೆ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿರೋದ್ರಿಂದ ಜೂನ್ 23ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ ಇದೇ ಐಶ್ವರ್ಯ ಗೌಡ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮೇ ತಿಂಗಳಲ್ಲಿ ED ಸಮನ್ಸ್ ಕೊಟ್ಟಿತ್ತು. ಅವರ ಮನೆ ಸೇರಿ ಸಾಕಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಪರಿಶೀಲಿಸಿತ್ತು. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಗೌಡ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಕಾರನ್ನ ಕೂಡ ED ಸೀಸ್ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ DK ಸುರೇಶ್ಗೆ ಸಮನ್ಸ್ ಕೊಡಲಾಗಿದೆ. ಸದ್ಯ ಐಶ್ವರ್ಯ ಗೌಡ ED ವಶದಲ್ಲಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಪಳ್ಳಿ ಅನ್ನೋ ಕಡೆ ಅತಿ ಹೆಚ್ಚು 230 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಭಾರಿ ಮಳೆಗೆ ಚಿಕ್ಕಮಗಳೂರಿನ ಕಲ್ಲತ್ತಗಿರಿ ಫಾಲ್ಸ್ಗೆ ಬಂದಿದ್ದ ಪ್ರವಾಸಿಗರ ಕಾರ್ ಮೇಲೆ ಬೃಹತ್ ಮರ ಬಿದ್ದು ಕಾರ್ ಸಂಪೂರ್ಣ ಧ್ವಂಸ ಆಗಿದೆ. ಕಾರ್ನಲ್ಲಿ ಆ ಟೈಮ್ನಲ್ಲಿ ಯಾರೂ ಇರಲಿಲ್ಲ, ಹೀಗಾಗಿ ಜೀವ ಹೋಗಿಲ್ಲ ಯಾರ್ದು. ಇನ್ನು ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಕೂಡ ಜೋರ್ ಮಳೆಯಾಗುತ್ತೆ. ಆರೆಂಜ್ ಅಲರ್ಟ್ ಕೊಡಲಾಗಿದೆ ಇಲ್ಲಿಗೆ.
ಏನೋ ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಹಳದಿ ಅಲರ್ಟ್, ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಏನೋ ಬೆಂಗಳೂರಲ್ಲಿ ಜೂನ್ 19 ಮತ್ತು 20ನೇ ತಾರೀಕು ನಗರದ ಬಹುತೇಕ ಭಾಗಗಳಲ್ಲಿ ಕಾವೇರಿ ನೀರಿನ ಸರಬರಾಜಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಾವೇರಿ 5ನೇ ಹಂತದ ಕಾಮಗಾರಿ ಹಾಗೂ ವಿದ್ಯುತ್ ನಿರ್ವಹಣೆ ಕಾರಣದಿಂದಾಗಿ ನೀರು ಸರಬರಾಜು ಸ್ಥಗಿತ ಅನಿವಾರ್ಯ ಅಂತ BWSSB ತಿಳಿಸಿದೆ. ಹೀಗಾಗಿ ನೀರನ್ನ ಮೊದಲೇ ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆ ನಾಗರಿಕರಿಗೆ BWSSB ಮನವಿ ಮಾಡಿದೆ. ಸೊ ಕಾವೇರಿ ನೀರಿನ ಮೇಲೆ ತುಂಬಾ ಡಿಪೆಂಡ್ ಆಗಿರೋ ಜನ ಈ ಬಗ್ಗೆ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 19 ಮತ್ತು 20ನೇ ತಾರೀಕು ಏನೋ ಅಹಮದಾಬಾದ್ ಏರ್ ಕ್ರಾಶ್ ಗೆ ಸಂಬಂಧಪಟ್ಟಂತೆ ಹೊಸ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ. ಇದರಲ್ಲಿ MBBS ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ತಪ್ಪಿಸಿಕೊಳ್ಳೋಕೆ ಹಿಂಗೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೆಲ ವಿದ್ಯಾರ್ಥಿಗಳು ಬಾಲ್ಕನಿಯಿಂದ ಬಟ್ಟೆ ಕಟ್ಟಿ ಕೆಳಗೆ ಹಾರುತ್ತಿರೋದು ಕೂಡ ಕಂಡು ಬಂದಿದೆ. ಮತ್ತೊಂದು ವಿಡಿಯೋದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಏಣಿ ಬಳಸಿ ಸಿಕ್ಕಾಕೊಂಡಿರೋ ವಿದ್ಯಾರ್ಥಿಗಳನ್ನ ಹೊರಗೆ ತರೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇತ್ತ ಅಹಮದಾಬಾದ್ ದುರಂತ ನಂತರ ಏರ್ ಇಂಡಿಯಾ ವಿಮಾನಗಳಲ್ಲಿ ಸಮಸ್ಯೆಗಳು ಹೆಚ್ಚೆಚ್ಚು ವರದಿಯಾಗ್ತಿವೆ. ಇದೀಗ ಮಂಗಳವಾರ ಮಧ್ಯಾಹ್ನ 1:10ಕ್ಕೆ ಶೆಡ್ಯೂಲ್ ಆಗಿದ್ದ ವಿಮಾನ, ಅಂದ್ರೆ ಇದು ಕೂಡ ಅಹಮದಾಬಾದ್ ಟು ಲಂಡನ್ ವಿಮಾನ, ನಾನ್ ಅವೈಲೇಬಿಲಿಟಿ ಆಫ್ ದಿ ಪ್ಲೇನ್ ಅಂದ್ರೆ ಫ್ಲೈಟ್ ಲಭ್ಯ ಇಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಪ್ರಯಾಣಿಕರಿಗೆ ಆಗಿರೋ ತೊಂದರೆಗೆ ವಿಷಾದ ವ್ಯಕ್ತಪಡಿಸ್ತೀವಿ. ಅವರಿಗೆಲ್ಲ ಡೆಸ್ಟಿನೇಷನ್ ರೀಚ್ ಆಗೋಕೆ ಬೇರೆ ವ್ಯವಸ್ಥೆಯನ್ನ ಮಾಡಿದೀವಿ, ಹೋಟೆಲ್ ವ್ಯವಸ್ಥೆಯನ್ನ ಕೂಡ ಒದಗಿಸಿಕೊಟ್ಟಿದ್ದೀವಿ. ಅಲ್ಲದೆ ಪ್ರಯಾಣಿಕರು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಹಣವನ್ನ ಫುಲ್ ರೀಫಂಡ್ ಮಾಡ್ತೀವಿ ಅಂತ ಏರ್ ಇಂಡಿಯಾ ಹೇಳಿದೆ. ಅತ್ತ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡ ಕಾರಣ ದಿಲ್ಲಿಯಿಂದ ಪ್ಯಾರಿಸ್ಗೆ ಹೋಗಬೇಕಾಗಿದ್ದ ಏರ್ ಇಂಡಿಯಾದ ಮತ್ತೊಂದು ಫ್ಲೈಟ್ AI-143 ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಪರಿಶೀಲನೆ ವೇಳೆ ಈ ವಿಮಾನದಲ್ಲಿ ಕೆಲ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಸದ್ಯ ಅದನ್ನ ಸರಿ ಮಾಡಲಾಗ್ತಾ ಇದೆ. ಇದರ ಪರಿಣಾಮ ಜೂನ್ 18ನೇ ತಾರೀಕು ಪ್ಯಾರಿಸ್ನಿಂದ ದಿಲ್ಲಿಗೆ ಬರಬೇಕಾಗಿದ್ದ ರಿಟರ್ನ್ ಫ್ಲೈಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಏರ್ ಇಂಡಿಯಾ ವಕ್ತಾರರು ಹೇಳಿದ್ದಾರೆ. ಏರ್ ಇಂಡಿಯಾ ಪಾಲಿಗೆ ಟೈಮೇ ಸರಿಯಿಲ್ಲ. ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್, ಪ್ರಾಬ್ಲಮ್ಸ್. ಗೌರ್ಮೆಂಟ್ ಕಂಪನಿ ಯಾಕಾದ್ರೂ ಇದನ್ನ ತಗೊಂಡ್ವಿ ಈ ಕರ್ಮವನ್ನ ಅಂತ ಯೋಚನೆ ಮಾಡ್ತಿರ್ಬೋದು. ಟಾಟಾ ಗ್ರೂಪ್ ನಮ್ಮ ಬ್ರ್ಯಾಂಡ್ಗೇನೆ ಕಳಂಕ ತರ್ತಾ ಇದೆ ಇದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು ಬಹುಶಃ. ಭಾರತದ ಏರ್ ಡಿಫೆನ್ಸ್ನ ಶಕ್ತಿ ಮತ್ತೊಮ್ಮೆ ಈಗ ಚರ್ಚೆಗೀಡಾಗ್ತಾ ಇದೆ. ಬ್ರಿಟನ್ನ ರಾಯಲ್ ನೇವಿಗೆ ಸೇರಿದ F-35B ಮಲ್ಟಿ ರೋಲ್ ಮತ್ತು ಸ್ಟೆಲ್ತ್ ಫೈಟರ್ ಜೆಟ್ ನಮ್ಮ ರೆಡಾರ್ಗಳು ಅದನ್ನ ಯಶಸ್ವಿಯಾಗಿ ಪತ್ತೆ ಹಚ್ಚಿವೆ. ಇದರ ಬಗ್ಗೆ ಭಾರತೀಯ ವಾಯುಪಡೆ ಮಾಹಿತಿ ಕೊಟ್ಟಿದೆ. ಇತ್ತೀಚೆಗೆ ಅಂದ್ರೆ ಜೂನ್ 14ರ ರಾತ್ರಿ ಈ F-35B ಏರ್ ಕ್ರಾಫ್ಟ್ ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಎಮರ್ಜೆನ್ಸಿ ಲ್ಯಾಂಡ್ ಮಾಡೋಕೆ ಬಂದಿತ್ತು. ಈ ಜೆಟ್ ರಿಕವರಿ ವೇಳೆ ವಾಯುಪಡೆಯ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ IACCS ಐಡೆಂಟಿಫೈ ಮಾಡಿದೆ. ಅಲ್ಲದೆ ಎಮರ್ಜೆನ್ಸಿ ಲ್ಯಾಂಡ್ ಆದ ಜೆಟ್ಗೆ ಅಗತ್ಯ ನೆರವನ್ನ ಕೊಡಲಾಗಿದೆ ಅಂತ ನಮ್ಮ ವಾಯುಪಡೆ ಹೇಳಿದೆ. F-35B ನಲ್ಲಿ ರೆಡಾರ್ಗಳ ಕಣ್ತಪ್ಪಿಸೋಕೆ ಸ್ಟೆಲ್ತ್ ಟೆಕ್ನಾಲಜಿ ಅಳವಡಿಸಿದ್ರೂ ಕೂಡ ಭಾರತದ IACCS ನೆಟ್ವರ್ಕ್ ಅದನ್ನ ಪತ್ತೆ ಮಾಡಿದೆ. ಹೀಗಾಗಿ ಈಗ ಭಾರತ ಏನಾದರೂ ಕೂಡ ಈ ಏರ್ ಕ್ರಾಫ್ಟ್ ನ ಸ್ಟೆಲ್ತ್ ಡಿಸೈನ್ ಕೋಡ್ ಅನ್ನೇ ಪತ್ತೆ ಮಾಡಿಬಿಡ್ತಾ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಏನೋ ಕಳೆದ ಸೆಷನ್ ನಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಲಾಸ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 212 ಪಾಯಿಂಟ್ಸ್ ಬಿದ್ದು 81,583ಕ್ಕೆ ರೀಚ್ ಆಗಿದೆ. ನಿಫ್ಟಿ 93 ಪಾಯಿಂಟ್ಸ್ ಕಳ್ಕೊಂಡು 24,853ಕ್ಕೆ ತಲುಪಿದೆ. HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫಿನಾನ್ಸ್ ನಂತ ಹೆವಿವೇಟ್ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಗಿದೆ. ಇತ್ತ ಇಸ್ರೇಲ್ ಇರಾನ್ ಸಂಘರ್ಷದ ಉದ್ವಿಗ್ನತೆ ಹೆಚ್ಚಾಗ್ತಿರೋದು, ಇದರಿಂದ ಕಚ್ಚಾ ತೈಲ ದರ ಏರಿಕೆಯಾಗಿದ್ದು ಭಾರತದ ತೈಲ ಆಮದಿನ ಖರ್ಚಿನ ಮೇಲೆ ಪರಿಣಾಮ ಬೀರಿದೆ. ಎಲ್ಲ ಕಾರಣಗಳಿಂದ ದೇಸಿ ಮಾರುಕಟ್ಟೆ ಮಂಕಾಗಿದೆ. ಟೆಕ್ ಮಹೀಂದ್ರಾ, ಇನ್ಫೋಸಿಸ್, ಏಷ್ಯನ್ ಪೇಂಟ್ಸ್, ಟಾಟಾ ಕನ್ಸಲ್ಟೆನ್ಸಿ ಮತ್ತು ಮಾರುತಿ ಸುಜುಕಿ ಷೇರುಗಳು ಗ್ರೀನ್ನಲ್ಲಿ ಕೊನೆಯಾಗಿವೆ. ಇತ್ತ ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್, ಬಜಾಜ್ ಫಿನಾನ್ಸ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಬಜಾಜ್ ಫಿನ್ಸರ್ವ್ ಷೇರುಗಳು ಲಾಸ್ನಲ್ಲಿ ಕೊನೆಗೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 19 ಪೈಸೆ ಇಳಿಕೆಯಾಗಿ ₹86.23 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹226 ಕಮ್ಮಿಯಾಗಿ ₹99,147 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹206 ಕಮ್ಮಿಯಾಗಿ ₹90,820 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹2,400 ಹೆಚ್ಚಾಗಿ ₹1,09,100 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.